ಮುತ್ತೋ ಬೇಡ ಕಣ. ಇವತ್ತು ಮಾತ್ರ ದಯವಿಟ್ಟು ನೀನ್ ಇಲ್ಲಿ ಬಂದು ನೀನ್ ಆಭಾಸ ಮಾಡಬೇಡ ಪ್ಲೀಸ್. ಅನಂತ್ ಸರ್ ಬಂದಿರ ಪ್ಲೀಸ್, ನಿನ್ ಕೈ ಮುಗಿತೀನಿ ನೋಟೋಗು ಪ್ಲೀಸ್. ಸರ್ ಇವನ್ಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಯಾವ್ದಾವ್ದಕ್ಕೋ ಸೇರ್ಸ್ಕೊಂಡ್ಬಿಡ್ತಾನೆ ಪ್ಲೀಸ್. ಹಲೋ, ಯಾರಿಗಮ್ಮ, ಯಾರಿಗೆ ಸಮಸ್ಯೆ ಇದೆ? ಏನ್ ಮಾತಾಡ್ತಾ ಇದೀಯ? ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ದೀನಿ. ಮುತ್ತು ಹೆಂಗ ಇಷ್ಟ ಬೇಗ ರೆಡಿ ಆಗ್ಬಿಟ್ಟಲ್ಲ? ಮರ್ತೋಗ್ಬಿಟ್ಟ? ಟ್ಯಾಬ್ಲೆಟ್ ಮಾತ್ರೆ ಹಾಫ್ ಅನ್ ಅವರ್. ಮಾತ್ರೆ ತಗೊಂಡ್ರೆ ಅರ್ಧ ಗಂಟೆ ಸರಿಯಾಗಿ ಮಾತಾಡ್ತಾನೆ. ಎಸ್, ಈ ಪ್ರಾಬ್ಲಮ್ ಯಾವಾಗ ಪರ್ಮನೆಂಟ್ ಆಗಿ ಸಾಲ್ವ್ ಆಗೋದಕ್ಕೆ ಮಾತ್ರೆನ ಕಂಟಿನ್ಯೂಸ್ ಆಗಿ ತಗೊಂಡ್ಬಿಡು ಅಪ್ಪ. ಆತರ ಏನಾದ್ರೂ ಮಾತ್ರೆಗಳನ್ನ ಕಂಟಿನ್ಯೂಸ್ ಆಗಿ ತಗೊಂಡ್ಬಿಟ್ರೆ ಅದು ಇದು ಪ್ರಾಬ್ಲಮ್ ಆಗ್ಬಿಟ್ಟು ಈಗ ಹೋಗ್ಬಿಟ್ಟು ತಾ ಲಾ ಟಿ ಕಾ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟು ಸೈಡ್ ಎಫೆಕ್ಟ್. ಸುಜಾ, ಸೈಡ್ ಎಫೆಕ್ಟ್ ಬಹಳ ಇದೆ. ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಬೇರೆ ನಾಲ್ಗೆ ಅಲ್ಲ, ಆಮೇಲೆ ಏನೇನೋ ತಡವರ್ಸೋದ್ ಕೊಡ್ಸ್ಕೊಂಡು. ಹೌದು, ಬೇಡಪ್ಪ ಬೇಡ. ಏನಿದೆ ಅವತಾರ? ಇದು ನನ್ನ ಅವತಾರ ಅಲ್ಲಮ್ಮ, ಅನಂತ್ ಸರ್ ಅವತಾರ. ತಾವು ಈ ಕೆಟಪಲ್ಲಿ ಯಾಕೆ ಬಂದಿದ್ರ ಅಂತ ಕೇಳ್ಬೋದಾ? ಏನಮ್ಮ ಸೃಜಾ ಹೀಗೆ ಹೇಳ್ತಿದ್ಯಾ? ನಾನು ಹುಟ್ಟೋದಕ್ಕೆ ಅನಂತ್ ಸರ ಕಾರಣ. ಏನೋ ಮಾತಾಡ್ತಾ ಇದೀಯಾ? ನಾಲ್ಗೆ ಸರಿ ಹೋದ್ರೆ ಬುದ್ಧಿ ಸರಿ ಹೋಗಿಲ್ಲ, ಮಕ್ಕ ಹೊಡೆದು ಬಿಡ್ತೀನಿ. ಸ್ವಲ್ಪ ತಾಳ್ಮೆ ಇರ್ಬೇಕಮ್ಮ. ಸರ್ ನಾನು ಹೇಳ್ತೀನಿ ಕೇಳಿ ಸರ್. ಸರ್, ನಮ್ಮ ತಾಯಿ ಗರ್ಭಿಣಿ ಆಗಿದ್ದಾಗ ನಾನು ಎಷ್ಟು ತಿಂಗಳಾದ್ರೂ ಹುಟ್ಟೇ ಇರಲಿಲ್ಲ ಸರ್. ಡಾಕ್ಟರ್ ನೋಡ್ಬಿಟ್ಟು ಮಗುಗೆ ಸೋಂಬೇರಿತನ ಇದೆ, ಅದಕ್ಕೆ ಅಳ್ಳಾಡ್ತಾ ಇಲ್ಲ, ಆರಾಮಾಗಿ ಒಳಗಡೆ ಮಲ್ಕೊಂಡ್ಬಿಟ್ಟಿದೆ ಅಂತಂದ್ರು. ಸರಿ, ಇನ್ನೇನು ಹೆರಿಗೆ ಲೇಟ್ ಅಲ್ವಾ ಅಂತ ನಮ್ಮ ಮಮ್ಮಿ ಶ್ರೀಲಂಕಾಯಿಂದ ಕದ್ದು ಬೆಂಗಳೂರು ಬಂದ್ಬಿಟ್ರು. ಯಾಕಪ್ಪ ಕದ್ದು ಯಾಕೆ ಬಂದ್ರು? ನಮ್ಮ ಮಮ್ಮಿ ಅನಂತ್ನಾಗ್ ಅವ್ರ ಫ್ಯಾನು. ಆಗ ಮಿಂಚಿನ ಓಟ ಸಿನಿಮಾ ರಿಲೀಸ್ ಆಗಿತ್ತು. ಥಿಯೇಟರ್ ಅಲ್ಲಿ ಆ ಸಿನಿಮಾ ನೋಡ್ತಾ ನೋಡ್ತಾ ಕೂತ್ಕೊಂಡಿದ್ರು. ಇನ್ನೇನ್ ಥಿಯೇಟರ್ ಓಡಾಡ್ಕೊಂಡು ನೋಡ್ತಾರೇನೋ, ಕೂತ್ಕೊಂಡೇ ನೋಡೋದ್ ಕಣ. ಆಯ್ತಪ್ಪ, ತಾರೇನಾದ್ರು ಕೇಳಿದ್ರ? ಅಲ್ಲ, ಹೇಳು. ಪಿಕ್ಚರ್ ನೋಡ್ತಾ ಇದ್ರ? ಒಳಗಡೆ ನನ್ಗೆ ಮಿಂಚಿನ ಓಟ ಅಂತ ಕೇಳಿಸ್ತು. ಆ ಗ್ಯಾಪ್ ನಲ್ಲಿ ನನ್ನ ಮೈಯಲ್ಲಿ ರಕ್ತ ಅದೆಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ತಾ ಗೊತ್ತಿಲ್ಲ. ಮಿಂಚಿನ ಓಟದಲ್ಲೇ ನಾನು ಹೊರಗಡೆ ಬಂದ್ಬಿಟ್ಟೆ. ಅವತ್ತು ಆಕ್ಟಿವ್ ಆಗಿದ್ ನಾನು ಇವತ್ತಿನವರೆಗೂ ಮಿಂಚಿನ ಓಟ ಓಡ್ತಾನೆ ಇದ್ದೀನಿ. ಅದಕ್ಕೆ ನನ್ನ ಹುಟ್ಟಿಗೆ ನೀವೇ ಕಾರಣ ಅಂತ ಹೇಳಿದೆ ಸರ್. ಸರ್ ಅಷ್ಟೇ ಅಲ್ಲ ಸರ್, ನಮ್ಮ ಇಡೀ ಫ್ಯಾಮಿಲಿ ಸ್ಟೋರಿನ ನಿಮ್ಮ ಸಿನಿಮಾ ಟೈಟ್ಲ್ಗಳಲ್ಲೇ ಹೇಳ್ತೀನಿ ಕೇಳಿ ಸರ್. ಸರ್, ನಮ್ಮಪ್ಪ ಗೋಲ್ಮಾಲ್ ರಾಧಾಕೃಷ್ಣ ಇದ್ದಂಗೆ ಸರ್, ನಮ್ಮಮ್ಮ ಚಂದನದ ಗೊಂಬೆ ಸರ್. ಇಬ್ರದು ಮಧುರ ಸಂಗಮ ಸರ್. ಆವಾಗ ಆಗಿದ್ದೆ ಒಂದು ಆಕ್ಸಿಡೆಂಟ್ ಸರ್. ಯಾಕೆಂದ್ರೆ ನಮ್ಮಮ್ಮ ಬ್ಯೂಟಿಫುಲ್ ಆಗಿದ್ರು. ಒಂದು ಹೆಣ್ಣು 6 ಕಣ್ಣಿನ ತರ ಇಡೀ ಏರಿಯಾದಲ್ಲಿ ಹುಡುಗರೆಲ್ಲ ನಮ್ಮಮ್ಮನ ಮೇಲೆ ಕಂಡಾಗ್ತಾ ಇದ್ರು ಸರ್. ಆದ್ರೆ ನಮ್ಮಪ್ಪ ನಾನಿನ್ನ ಬಿಡಲಾರೆ ಅಂತ ಜನ್ಮದ ಅನುಬಂಧ ತೋರಿಸಿದ್ರು ಸರ್. ನಮ್ಮಮ್ಮ ಇಬ್ಬನಿ ಕರಿಗಿತ್ತು ತರ ಕರ್ಗೋ ಹೋಗ್ಬಿಟ್ರು ಸರ್. ಅಲ್ಲೇ ಆಗಿತ್ತು ಸರ್ ಗಣೇಶನ ಮದುವೆ. ಆದ್ರೆ ನಮ್ಮಪ್ಪ ಸರಿ ಇಲ್ಲ ಸರ್. ಆದ್ರೂ ಅವನು ಮಾಡೋ ಕೆಲ್ಸನೆಲ್ಲ ಹೆಂಡತಿಗೆ ಹೇಳ್ಬೇಡಿ ಅಂತ ಮೇಂಟೈನ್ ಮಾಡ್ತಿದ್ದಾರೆ. ಈ ಮ್ಯಾಟ್ರ್ ಗೊತ್ತಾಗೋಗ್ಬಿಟ್ಟು ನಮ್ಮಮ್ಮ ಡಿಪ್ರೆಸ್ ಆಗ್ಬಿಟ್ರು ಸರ್. ಕೊನೆಗೊಬ್ರು ಉದ್ಭವ ಆಗ್ಬಿಟ್ಟು ಹೇಳಿದ್ರು, ಮಕ್ಕಳಿರಲ್ಲವ ಮನೆ ತುಂಬಾ ಅಂತ. ನಮ್ಮಮ್ಮ ಮುದುಡಿದ ತಾವರೆ ಅರಳಿತು ಅನ್ನೋ ಹಾಗಾದ್ರು ಸರ್. ಆಗ ಆದ ಅರುಣ ರಾಗಕ್ಕೆ ಮುತ್ತು ಒಂದು ಮುತ್ತು ತರ ಈ ಮುತ್ತು ಹುಟ್ಟ ಸರ್. ನಾನು ನಮ್ಮಮ್ಮ ಇಬ್ರು ನೋಡ್ಬಿಟ್ಟು ಜನ ಗೌರಿ ಗಣೇಶ ಅಂತಂದ್ರು ಸರ್. ಶ್ರೀಲಂಕಾದಲ್ಲಿ ನಾನು ತುಂಬಾ ಜನಕ್ಕೆ ಮುಂಡಾಯಿಸ್ಬಿಟ್ಟು ಉಂಡು ಹೋದ ಕೊಂಡು ಹೋದ ಅಂತ ಇಲ್ಲಿಗೆ ಬಂದೆ ಸರ್. ಇಲ್ಲಿಗೆ ಬಂದ ನೋಡ್ತೀನಿ ಸರ್, ನನ್ನ ಕಣ್ಣೆದುರುಗಡೆನೆ ನಮ್ಮ ಫ್ಯಾಮಿಲಿನ ಒಂದ್ ಮಾಡೋಕೆ ಕಾರಣ ಆಗಿರುವಂತ ಅನಂತ್ ಸರ್ ಅವರು ಕೂತಿದ್ದಾರೆ. ಬೇರೆ ಏನ್ ಬೇಕು ಸುಜಾ, ನನ್ನ ಜೀವನ ಸಾರ್ಥಕ ಆಗೋಯ್ತು. ಅದಕ್ಕೆ ಇವರ ಬೆಳೆದಿಂಗಳ ಬಾಲೆ ಪಿಕ್ಚರ್ನ ರೇವಂತ್ ಗೆಟಪ್ ಅಲ್ಲಿ ಬಂದಿದ್ದೀನಮ್ಮ. ನಾನು ಇವರಿಂದ ಇನ್ಸ್ಪಿರೇಷನ್ ತಗೊಂಡು ಚೆಸ್ ಮಾಸ್ಟರ್ ಆಗ್ಬೇಕು ಅಂತ ಆಸೆ ಸರ್. ದಯವಿಟ್ಟು ನನಗೆ ಒಂದು ಚೆಸ್ ಹೇಳ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಒಂದ್ ನಿಮಿಷ ತಗೊಂಬಂದ್ಬಿಡ್ತೀನಿ. ಎಲ್ಲ ಓಕೆ ಕಣ. ನೀನ್ ರಾಜ್ಯದಲ್ಲಿ ಒಂದು ಒಂಟೆನೆ ಮಿಸ್ಸಿಂಗ್ ಅಲ್ಲೋ? ಒಂಟೆ ಮಿಸ್ಸಿಂಗು. ಇಲ್ಲಿ ಬಹುಶಃ ಕುರಿ ತೊಳೆಯಕ್ಕೆ ಕರ್ಕೊಂಡು ಹೋಗಿರ್ಬೇಕು ಅನ್ಸುತ್ತೆ. ಓಕೆ, ಇರೋದ್ರಲ್ಲೇ ಹೇಳ್ಕೊಡ್ಲಿ ಬಿಡಮ್ಮ.
ಅಲ್ಲ ಕಣ ಆನೆನೂ ಇಲ್ವಲ್ಲ ಆನೆನಾ? ಆನೆ ಕಾಡಲ್ಲಿ ಇರುತ್ತಮ್ಮ. ಇವಾಗ ನಾನು ಏನ್ ಮಾಡ್ಬೇಕು ಹೇಳ್ತೀನಿ ಸರ್. ಇದು ಏನ್ ಬೇಕು ನಿಮ್ಗೆ ಅಂದ್ರೆ ಹೇಳಿದ್ರೆ ಇದು ಕಲ್ತ್ಕೋಬೇಕು. ಈ ಕುದುರೆ ಹೆಂಗ್ ಹೋಗುತ್ತೆ, ಯಾವ್ಯಾವ ನೆಲ್ಲಲ್ಲಿ ಹೋಗುತ್ತೆ ಅಂತ. ಕುದುರೆ 4 ಕಾಲು, ಕುದುರೆಗೆ 4 ಕಾಲು ಇದೆ. ಏನ್ ಸುಳ್ಳು ಹೇಳ್ತಾರಪ್ಪ, ಒಂದ್ ಕಾಲು ಕಾಣಿಸ್ತಾ ಇಲ್ಲ. ಅದೇ ನಿಮ್ ಕುದುರೆ ಹಂಗಿದೆ. ಇವಾಗ ಯಾವ್ಯಾವ ಪಾನು ಎಷ್ಟೆಷ್ಟು ಮೂವ್ಸ್ ಹೋಗ್ಬೋದು ಅಂತ ಹೇಳ್ಕೊಡ್ತಾರೆ. ಅಲ್ಲ ಅದು ಏನಾಗಿದೆ, ಬೆಳದಿಂಗಳ ಬಾಲೆ ಮಾಡಿದ್ಮೇಲೆ ನಾನು ವರ್ಲ್ಡ್ ಚಾಂಪಿಯನ್ ಆದ್ಮೇಲೆ ಎಲ್ಲ ಕಾನೂನು ಬದಲಾಯಿಸ್ಬಿಟ್ಟು ಅಷ್ಟೇ. ಯಾರಿಗೆ ಎಲ್ಲಿ ಬೇಕೋ ಹಂಗ ಹೋಗ್ಬೋದು. ನೀವು ಎಲ್ಲಿಗೆ ಹೋಗ್ಬೇಕು ಹಂಗ ಹೋಗ್ರಪ್ಪ. ಏನ್ ಬೇಕಾದ್ರೂ ತಗೊಂಡು ಸೂಪರ್ ಸರ್, ಹೆಂಗಂದ್ರೆ ಹಂಗ್ ಇದ್ಬಿಡಿ ಅಂತ ನೆಕ್ಸ್ಟ್ ಪಿಕ್ಚರ್ ಟೈಟ್ಲ್ ಇದ್ದಂಗೆ ಸರ್ ಇದು. ಸುಜಾ, ನನ್ಗೊಂದು ಡೌಟ್. ಎಲ್ಲ ಓಕೆ, ಈ ಮನೆಗಳಿದೆಯಲ್ಲ ಇದೆಲ್ಲ ಯಾಕೆ ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ? ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅಪ್ಪ ಚೆಸ್ ಯಾವಾಗಪ್ಪ ಕಂಡಿಡ್ತಿದ್ದು? ಹಳೆ ಕಾಲದ್ದು ಅಂತ ಗೊತ್ತು. ಹಳೆ ಕಾಲದಲ್ಲಿ ಟಿವಿ ಯಾವ ಬಣ್ಣ ಬರ್ತಾ ಇತ್ತು? ಬ್ಲಾಕ್ ಅಂಡ್ ವೈಟ್ ಅಮ್ಮ. ಉತ್ತರ ಸಿಕ್ತಾ? ಕರೆಕ್ಟ್. ಹಾ, ಆದ್ರೂ ಇನ್ನೊಂದು ಡೌಟ್. ಏನು? ನಮ್ ಕಡೆಯಿಂದ ರಾಜ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು, ಬಿಂದಾಸ್ ಆಗಿರ್ಬೋದು. ಹೌದು. ಆದ್ರೆ ಈ ಚೆಸ್ ಅಲ್ಲಿರೋ ರಾಜ ಮಾತ್ರ ಒಂದೊಂದೇ ಮನೆಗೆ ಹೋಗ್ಬೇಕಂತಲ್ಲ, ಯಾಕೆ? ಎಲ್ರ ಮನೆಗೂ ಹೋಗ್ಬೇಕಾಗ್ತದ ಅವನು, ಅದಕ್ಕೆ ಒಂದೊಂದೇ ಮನೆಯಾಗ ಹೋಗ್ತಾನೆ. ಕರೆಕ್ಟ್. ನೋಡೀಗ ಇಮ್ಯಾಜಿನ್ ಮಾಡ್ಕೋ, ನಿನ್ನ ಹತ್ರ ಒಂದು 10-15 ಮನೆ ಇದೆ ಅಂತ. ಎಲ್ಲಾದ್ರಲ್ಲೂ ನಿಮ್ಮ ಫ್ರೆಂಡ್ಸ್ ಇದಾರೆ, ಬೇಕಾದವರು ಫ್ರೆಂಡ್ಸ್ ಇದಾರೆ ಅಂತ ಅನ್ಕೋ. ನೀನು ಯಾವಾಗ ಯಾರ ಮನೆಗೆ ಹೋಗ್ತೀಯಾ? ನಾನು ಅಷ್ಟೊಂದ್ ಮನೆ ಇರ್ಬೇಕಾದ್ರೆ ಒಬ್ರು ಮನೆಗೆ ಹೋದ್ರೆ ಇನ್ನೊಬ್ರು ಮನೆಗೆ ಹೋದ್ರೆ ಬೇಜಾರು. ಅದಕ್ಕೆ ದಿನಾಗ್ಲೂ ಒಬ್ಬೊಬ್ರು ಮನೆಗೆ ಹೋಗಿ ಯಾರಿಗೂ ಬೇಜಾರಾಗ್ದಂಗ್ ನೋಡ್ಕೋತೀನಿ. ಚೆಸ್ ಅಲ್ಲಿರೋ ರಾಜನ್ ನೋಡಿ ಎಷ್ಟು ಮನೆ. ಸೂಪರ್ ಅಮ್ಮ, ಸೂಪರ್. ಇದು ಆನ್ಸರ್ ಅಂದ್ರೆ. ಚೆಸ್ ಅಲ್ಲಿ ಒಂದು ನೀತಿ ಇದೆ, ಆಟ ನಡೆಯೋವರೆಗೂ ಮಾತ್ರ ಕಪ್ಪು ಬಿಳಿ ಪಾನ್ಗಳಿಗೆ ಟೀಮ್ಗಳಿಗೆ ಜಗಳ. ಆಟ ಮುಗಿದ್ಮೇಲೆ ಹಿಡ್ಕ ಎಲ್ಲ ಒಂದೇ ಬಾಕ್ಸ್ ಹೋಗ್ಬೇಕು, ಅಲ್ಲಿ ಫ್ರೆಂಡ್ಸ್ ಆಗೇ ಇರ್ಬೇಕು, ತಿಳ್ಕ. ಓಕೆ? ಏನ್ ಹೇಳ್ದಮ್ಮ ಸುಜಾ, ಸೂಪರ್. ನನ್ಗೆ ಇನ್ನೊಂದ್ ಸ್ವಲ್ಪ ಡೌಟ್ ಇದೆ. ನಾನ್ ಬರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಬಗ್ನೂಡ್ದೆ, ಇಲ್ಲಿ ಮಿಮಿಕ್ರಿ ಎಲ್ಲ ನಡೀತಾ ಇತ್ತು. ಅವರು ಬೇಜಾನ್ ಮಿಮಿಕ್ರಿ ಮಾಡ್ತಾ ಇದ್ರು. ರಿಷಬ್? ಎಸ್. ಸೊ ನನ್ ಜೊತೆ ಒಂದು ಮಿಮಿಕ್ರಿ ಮಾಡ್ಬೇಕಲ್ಲ. ಯಾವ್ದು? ಶಿವಣ್ಣಂದು. ಬನ್ನಿ ಬನ್ನಿ, ಫಸ್ಟ್ ಡೈಲಾಗ್ ಹೇಳಿ ಶಿವಣ್ಣಂದು. ಮಿಮಿಕ್ರಿ ಮಾಡ್ಬೇಕಂತಿದ್ರಲ್ಲ, ಯಾರು ಮಾಡ್ಬೇಕು? ತುಂಬಾ ಚೆನ್ನಾಗಿ ಮಾಡ್ತಾರೆ, ಗೊತ್ತಾಗ್ತದೆ. ಮಾಡಿ, ನೀವು ಮಾಡಿ. ಚೆನ್ನಾಗಿ ಯಾರಲ್ಲ, ಯಾರು? ದಯನ್ ಅವರು. ಅವರು ಯಾಕೆ ಹಾಕಿ ಕೂತ್ಕೊಂಡಿದ್ದಾರೆ, ಯಾರನ್ನ ನೋಡ್ತೀರ ಅಂತ ಒಂದು ಗೊತ್ತಾಗ್ತಿಲ್ಲ. ನನ್ಗೂ ಗೊತ್ತಾಗ್ತಿಲ್ಲ. ನನ್ನ ಅಪ್ಪಾಜಿ ಹೇಳ್ತಿದ್ರು, ಯಾರನ್ ಬೇಕಾದ್ರೆ ನಂಬಿ ಈ ತರ ಕನ್ನಡಕ ಹಾಕೊಂಡಿರ್ತಾರ, ಅವ್ರು ನಂಬೇಡಿ ಅಂತ. ವಿಜ್ಞಾನದವರು ಅವ್ರು ಏನ್ ಬೇಕಾದ್ರೂ ಚೇಂಜ್ ಆಗ್ತಾರೆ. ವಯಸ್ಸಿಗೂ ಬರ್ತಾರೆ, ವಯಸ್ಸಾಗಿ ಹೋಗ್ಬಿಡ್ತಾರೆ. ವೆರಿ ಗುಡ್. ನಂಗೆ ತುಂಬಾ ಖುಷಿ ಆಯ್ತು ರಿಷಬ್ ಅವ್ರೆ. ನಿಮ್ದು ಸರ್ಕಾರಿ ಶಾಲೆ ಇದೆಯಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನನಗೂ ಖುಷಿ ಆಯ್ತು. ಅನಂತ ಅವರು ಮಾಡಿದಾರೆ ಅದ್ರಲ್ಲಿ. ಸರ್ಕಾರಿ ಶಾಲೆನಲ್ಲಿ ನೀವು ಮೇಸ್ಟರ್ ಆಗಿದ್ದೀರಲ್ಲ. ಕತೆ ನಾನು ಈಗಲೇ ಹೇಳೋ ಹಂಗಿಲ್ಲ. ಕತೆ ಹೇಳ್ಸ್ಕೊಳ ಅಂತಿದ್ದೆ, ತುಂಬಾ ಬರ್ಸ್ಬಿಟ್ರು. ಆಲ್ ದಿ ಬೆಸ್ಟ್. ನೀವು ಬಹಳ ಹುಷಾರಾಗಿ ಹೋದ್ರೆ ಮೇಷ್ಟ್ರು ಕೋಲ್ತು ನೋಡಿತಾರೆ, ಆಯ್ತಾ? ನೀವು ಕಾರ್ಯಕ್ರಮ ಮುಂದುವರಿಸಿ. ಹೌದು, ಬರೋಣ. ಬಹಳ ಚಾಣಾಕ್ಷರಿ ಇರ್ತಾವು, ಬಹಳ ಚಾಣಾಕ್ಷರಿ, ಎಲ್ರು ಬಹಳ ಚಾಣಾಕ್ಷರಿ. ಹೇಗೆ ಏನೇನ್ ಟ್ಯಾಲೆಂಟ್ ಇಟ್ಕೊಂಡಿದ್ಯೋ ನೀನ್ ಈ ತರ ಎಲ್ಲ ಮಾಡ್ಬೇಕಾದ್ರೆ ಮಾತ್ರ ಹಾಕೋ, ಹಂಗೆ ಮಾಡಕ್ ಹೋಗ್ಬೇಡ ಅಪ್ಪ. ಎಲ್ಲಾರ್ಗು ಹೇಳ್ಬಿಡ್ಬೇಡಪ್ಪ, ಸೀಕ್ರೆಟ್ ಅದು. ಓಕೆ, ಮುಗಿತಾ ನಿಂದು? ಆದ್ರೆ ನಂದಿನ್ನೂ ಮುಗುದಿಲ್ಲ. ಏನೋ ನಿಂದು ಅವತಾರ? ಇದು ನನ್ನ ಅವತಾರ ಅಲ್ಲ ಬಾವು, ಅನಂತ್ ಸರ್ ಅವತಾರ ಬಾವು. ಅನಂತ್ ಸರ್ ಅವತಾರ ತುಂಬಾ ಚೆನ್ನಾಗಿತ್ತು, ಆದ್ರೆ ತಾವು ಯಾವ ಅವತಾರಕ್ಕೆ ಮ್ಯಾಚ್ ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಹೇಳುವಂತವರಾಗಿ. ಬಯಲುದಾರಿ ಸಿನಿಮಾದಲ್ಲಿ ಸಾರ್ ಹಾಕಿರೋ ಗೆಟಪ್ ನನಗೆ ಸಖತ್ ಇಷ್ಟ ಆಗೋಗಿತ್ತು. ಅದಕ್ಕೆ ಅವ್ರ ಎದುರುಗಡೆ ಈ ತರದ್ದು ಪರ್ಫ್ಯೂಮ್ ಮಾಡೋ ಅಂತ ಬಂದೆ ಬಾವು. ಅದು ಪರ್ಫ್ಯೂಮ್ ಅಲ್ಲ ಕಣೋ, ಪರ್ಫಾರ್ಮ್. ಅದೇ 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 ವಿಷಯ ಏನು ಅಂದ್ರೆ, ಗಣೇಶೋತ್ಸವ ಹತ್ರ ಬಂತಲ್ಲ ಸಾ, ನಮ್ಮ ಏರಿಯಾದಲ್ಲಿ
ಒಂದು ಟ್ಯಾಲೆಂಟ್ ಸೋದೆ ಸರ್. ಈ ಗೆಟಪ್ ಅಲ್ಲಿ ನನ್ನ ಟ್ಯಾಲೆಂಟ್ ತೋರಿಸ್ಬಿಟ್ಟು ಟೋಪಿ ಗೆಲ್ಕೊಂಬತ್ತೀನಿ ಸರ್. ಅಪ್ಪ, ಅಪ್ಪ, ಟೋಪಿ ಅಲ್ಲ ಕಣೋ, ಟ್ರೋಫಿ. ಅಪ್ಪ ಎರಡಲ್ಲೂ ಪಿ ಆಯ್ತಲ್ಲ ಬುಟಾಕಪ್ಪ ನೀನು. ಓಕೆನಾ ಸರ್? ಓಕೆ, ಮಾಡ್ಲಾ ಸರ್? ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದಕ್ಕೆ ಮುಂಚೆ ಒಂದೇ ಒಂದು ಮಾತು ಕೇಳ್ಬಿಡ್ತೀನಿ ಸರ್. ಸರ್ ಬೈಲುದಾರಿ ಪಿಕ್ಚರ್ನಾಗೆ ಆ ಸಾಂಗ್ ಬರ್ತಲ್ಲ ಸರ್, ಹೆಲಿಕಾಪ್ಟರ್ಲಿ ಹೆಲಿಕಾಪ್ಟರ್ ಹಂಗೆ ಹಿಂಗೆ ಒಳ್ಳಾಡ್ತಾ ಇರ್ತದೆ ಸರ್. ನಿಮ್ಗೆ ಭಯನೇ ಆಗ್ಲಿಲ್ವಾ ಸರ್? ನಾನು 4ನೇ ಪೋರಲ್ಲಿ ನಿಂತ್ಕೊಂಡು ಈಗ ಬಗ್ಗಿ ನೋಡಿದ್ರೆ ಜೀವ ಬಾಯಿ ಬರ್ತದೆ ಸರ್ ನನಗೆ. ಅಂದ್ರೆ ಒಳಗೆ ಭಯ ಇರೋದಿಲ್ಲ ಅಂತಲ್ಲ, ಅದು ತೋರಿಸ್ಬಾರ್ದು. ಯಾರು ಹೇಳಿದ್ರು ತಾನೆ? ಓ ನೀನ್ ಭಯ ಇಲ್ದೆ ಮಾಡ್ಬೇಕೀಗ. ಮಾಡದೆ ಚೆಲುವೆ ಬೇಕಲ್ಲ, ಚೆಲುವೆ ಕೆಳಗೆ ನೋಡ್ತಾ ಇರ್ತಾಳಲ್ಲ ಅಲ್ಲಿ. ಚೆಲ್ವೆ ತಾನೆ? ರೆಮ್ಮ ಬಮ್ಮ ಚೆಲ್ವೆ ಬಾ. ನಾನು ಚೆಲುವೆ ಅಂತ ಹೇಳ್ದೆ ಕಣಪ್ಪ, ಗುಂಡ್ಕಲ್ಲು ಅಂತ ಹೇಳಿಲ್ಲ ನಿನ್ಗೆ. ನಮ್ಮ ಹತ್ರ ಇವಾಗ ಚೆಲ್ವೆ ಇದೊಂದೇ ಇರೋದು. ಬಾಮ ಚೆಲ್ವೆ. ಗುಂಡು ಮಲ್ಲಿಗೆ ಅದು. ಗುಂಡು ಮಲ್ಲಿಗೆ. ನೀವ್ ಒಳ್ಳೆ ಗುಂಡು ಕಲ್ಗಿಲ್ಲ ಅಂತಾರಲ್ಲ. ರೆಡಿ? ಎಲ್ಲಿಗೆ ಹೋಯ್ತಾ ಇದೆಯೋ ಮುದ್ದೇಶ? ಅಕ್ಕ ಸಂಘ ಮುದ್ದೇಶ, ಫ್ಲೈಟ್ ಓಡಿಸು ಅಂದ್ರೆ ಆಟೋ ಓಡಿಸ್ತಾ ಇದೆಯಲ್ಲ ನೀನ್.